ಮಳೆಗಾಲ ಅಥವಾ ಚಳಿಗಾಲ ಬಂತು ಅಂದ ತಕ್ಷಣ ನಮ್ಮ ಕೀಲ್ ನೋವು, ಮುಖ್ಯವಾಗಿ ಮೊಣಕಾಲು ಮಂಡಿ ನೋವು ಹೆಚ್ಚಾಗುವಂಥದ್ದನ್ನ ನಾವು ಹಲವಾರು ಜನರಲ್ಲೇ ನೋಡಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಮಂಡಿಯಲ್ಲಿ ನೋವು ಹೆಚ್ಚಾಗ್ತಾ ಇದೆ, ಕೀಲ್ಗಳಲ್ಲಿ ಬಿಗಿತ ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಮನೆಯಲ್ಲಿರುವಂತಹ ಹೆಂಗಸರಿಂದ ಹಿಡಿದು ವಯಸ್ಸಾದಂತಹ ಎಲ್ಲರಿಗೂ ಕೂಡ ಈ ಸಮಸ್ಯೆ ಹೆಚ್ಚಾಗುವಂಥದ್ದನ್ನ ನಾವು ನೋಡಿದ್ದೀವಿ. ಈ ಮಳೆಗಾಲ ಚಳಿಗಾಲದಲ್ಲಿ ಈ ತೊಂದರೆ ಯಾಕೆ ಬರುತ್ತೆ, ಇದನ್ನ ನಾವು ಸರಿಪಡಿಸ್ಕೋಬೇಕು ಅಂತಂದ್ರೆ ಮುಖ್ಯವಾದ ಸುಲಭವಾದ 7 ಅಂಶಗಳನ್ನ ಯಾವ್ದನ್ನ ನಾವು ಅನುಸರಿಸಬೇಕು, ಯಾವ್ದನ್ನ ನಾವು ಫಾಲೋ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮಳೆಗಾಲ ಚಳಿಗಾಲದಲ್ಲಿ ಹೆಚ್ಚಾಗ್ತಾ ಇರುವಂತಹ ಈ ಮಂಡಿ ಮೊಣಕಾಲು ನೋವಿಗೆ ಮುಖ್ಯವಾಗಿ 4 ಕಾರಣಗಳಿದೆ. ಇದು ಹೆಚ್ಚಾಗಿ 40 ವರ್ಷದ ಮೇಲ್ಪಟ್ಟಂತಹ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ಳುವಂತಹದ್ದು. ಮೊದಲನೇ ಕಾರಣ ಚೇಂಜ್ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಂದ್ರೆ ನಮ್ಮ ವಾತಾವರಣದ ಒತ್ತಡದಲ್ಲಿ ಬದಲಾವಣೆ. ನಾವು ನೋಡಿರ್ಬೋದು, ಇನ್ನೇನು ಮಳೆ ಬರುತ್ತೆ ಅಂತಿದ್ದಾಗ ಅಥವಾ ಚಳಿ ಇದ್ದಾಗ ಸ್ವಲ್ಪ ವಾತಾವರಣ ತಂಪಾದ ತಕ್ಷಣ ನಮ್ಮ ವಾತಾವರಣದ ಒತ್ತಡ ಕಡಿಮೆ ಆಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗುತ್ತೆ. ಇದನ್ನ ಬ್ಯಾರೋಮೆಟ್ರಿಕ್ ಪ್ರೆಷರ್ ಅಂತಾನೂ ಹೇಳ್ತೀವಿ. ಈ ಒತ್ತಡ ಚೇಂಜ್ ಆದಾಗ, ಅಂದ್ರೆ ವಾತಾವರಣದ ಒತ್ತಡ ಕಡಿಮೆ ಆದಾಗ ನಮ್ಮ ಕೀಲ್ಗಳಲ್ಲಿರುವಂತಹ ಮಾಂಸಖಂಡಗಳು, ಒಳಗಡೆ ಇರುವಂತಹ ಲಿಗಮೆಂಟ್ ಮತ್ತು ಸೈನೋವಿಯಲ್ ಮೆಂಬ್ರೇನ್ ಏನಿರುತ್ತೋ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ಎಕ್ಸ್ಪ್ಯಾಂಡ್ ಆದ ತಕ್ಷಣ ನಮಗೆ ಒಳಗಡೆ ಒಂಥರ ಬಿಗಿತ ಬರುತ್ತೆ, ಒಂಥರ ಸೆಳೆತ ಬರುತ್ತೆ, ನನಗೆ ನೋವು ಕಾಣಿಸ್ಕೊಳ್ಳುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ನೋವು ಕಾಣಿಸ್ಕೊಳ್ಳುವಂಥದ್ದಕ್ಕೆ ಇದೊಂದು ಮುಖ್ಯ ಕಾರಣ. ಉದಾಹರಣೆಗೆ ನಾವು ನೋಡಿರ್ಬೋದು, ನಾವು ಒಂದು ಘಟ್ಟ ಹತ್ತಬೇಕಾದ್ರೆ, ಒಂದು ಕಾರಲ್ಲಿ ಅಥವಾ ಬಸ್ಸಲ್ಲಿ ನಾವು ಘಟ್ಟ ಹತ್ತಬೇಕಾದ್ರೆ ಸ್ವಲ್ಪ ನಮ್ಮ ಕಿವಿಯಲ್ಲಿ ಒಂಥರ ಬಿಗಿತ ಬಂದಂಗೆ ಆಗುತ್ತೆ. ಕಿವಿಯಲ್ಲಿ ನಾವು ಒಂದ್ಸಲ ಎಂಜಿನ್ ನುಂಗಿದ ತಕ್ಷಣ ನಮ್ಮ ಕಿವಿ ಕ್ಲಿಯರ್ ಆಗುತ್ತೆ. ಅಂದ್ರೆ ಇದು ಕೂಡ ವಾತಾವರಣದಲ್ಲಿ ಒತ್ತಡದಲ್ಲಿ ಹೇಗೆ ಏರುಪೇರು ಆದ ತಕ್ಷಣ ನಮ್ಮ ಒಳಗಡೆ ಇರುವಂತಹ ಮಾಂಸಖಂಡಗಳು, ಸಾಫ್ಟ್ ಟಿಶ್ಯೂಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದಾಗಬಾರ್ದು, ಅದು ಮ್ಯಾನೇಜ್ ಆಗಬೇಕು ಅಂತಂದ್ರೆ ಏನೇನು ಮಾಡಬೇಕು ಅಂತ ಮುಂದೆ ನೋಡ್ತಾ ಹೋಗೋಣ. ಎರಡನೇದು, ನಮ್ಮ ಮಾಂಸಖಂಡಗಳು, ನಮ್ಮ ಕೀಲ್ಗಳಿಗೆ ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮೂವ್ಮೆಂಟ್ ಕೊಡೋದಿಲ್ಲ, ಅದರಿಂದ ಅದು ಬಿಗಿತ ಬಂದ್ಬಿಡುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಚಳಿಗಾಲ ಇದೆ, ಮಳೆಗಾಲ ಇದೆ, ಇವತ್ತು ಮಳೆ ಬರ್ತಾ ಇದೆ, ಎಲ್ಲಿ ವಾಕಿಂಗ್ ಹೋಗೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಾರೆ, ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡ್ಬಿಡೋಣ ಅಂತ ಮಲ್ಕೊಂಡ್ಬಿಡ್ತಾರೆ. ಹೆಚ್ಚು ಹೊತ್ತು ನಾವು ಮನೆಯಲ್ಲಿ ಟಿವಿ ನೋಡ್ತಾನೆ ಕಳೆದ್ ಬಿಡ್ತೀವಿ. ಸೊ ಈ ತರ ಇದ್ದಾಗ ನಮ್ಮ ಕೀಲ್ಗಳಲ್ಲಿ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಇದ್ದಾಗ ಅಲ್ಲಿ ಒಳಗಡೆ ಬಿಗಿತ ಬಂದ್ಬಿಡುತ್ತೆ. ತುಂಬಾ ಹೊತ್ತು ಬಿಗಿತ ಬಂದಿದೆ, ಈಗಾಗಲೇ ಒಳಗಡೆ ಸವಕಳಿ ಇದೆ, ಸಮಸ್ಯೆ ಇದೆ ಅಂತ ಇದ್ದವರಿಗೆ ತಕ್ಷಣ ಎದ್ದು ಓಡಾಡಕ್ಕೆ ಆಗೋದಿಲ್ಲ, ಅವಾಗ ನೋವು ಹೆಚ್ಚು ಕಾಣಿಸ್ಕೊಳ್ಳಿಕ್ಕೆ ಇದು ಒಂದು ಮುಖ್ಯವಾದಂತಹ ಕಾರಣ. ಮೂರನೇದು, ಈ ಚಳಿಗಾಲದಲ್ಲಿ ನಮ್ಮ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಕೀಲ್ಗಳಿಗೆ. ಅಂದ್ರೆ ನಮ್ಮ ಕೀಲ್ಗಳ ಅಕ್ಕಪಕ್ಕದಲ್ಲಿರುವಂತಹ ರಕ್ತನಾಳಗಳು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ, ಅಂದ್ರೆ ಈ ರಕ್ತನಾಳ ಎಷ್ಟು ಅಗಲವಾಗಿರುತ್ತೋ ಅದು ಸಣ್ಣ ಆಗ್ಬಿಡುತ್ತೆ. ಆವಾಗ ಆ ಕೀಲಿಗೆ ಹೋಗ್ತಾ ಇರುವಂತಹ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ರಕ್ತ ಸಂಚಾರ ಕಡಿಮೆ ಆಯ್ತು ಅಂದ ತಕ್ಷಣ ಒಳಗಡೆ ಅದು ತನ್ನಿಂತಾನೆ ಮಾಡ್ಕೊಳ್ತಾ ಇರುವಂತಹ ರಿಪೇರ್, ಚೇತರಿಕೆ ಏನಾಗುತ್ತೋ ಅದು ಕಡಿಮೆ ಆಗುತ್ತೆ. ಒಳಗಡೆ ಇರುವಂತಹ ಉರಿಯೂತ ಹೆಚ್ಚಾಗುತ್ತೆ, ಬಿಗಿತ ಹೆಚ್ಚಾಗುತ್ತೆ, ಫ್ರೀಯಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಮುಖ್ಯವಾದಂತಹ ಕಾರಣ ಅಂತ ಹೇಳ್ಬೋದು. ನಾಲ್ಕನೇದು, ಮತ್ತು ನಮಗೆ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಆಗದೆ ಇರುವಂತಹದ್ದು, ಈ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸಹಜವಾಗಿ ನಮಗೆ ಸೂರ್ಯನ ಕಿರಣಗಳು ಕಾಣಿಸ್ಕೊಳ್ಳೋದಿಲ್ಲ ಈ ಚಳಿಗಾಲದಲ್ಲಿ. ಸೂರ್ಯನ ಕಿರಣದಿಂದನೇ ನಮಗೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ವಿಟಮಿನ್ ಡಿ ನಮಗೆ ಕಡಿಮೆ ಆಗ್ತಾ ಬರುತ್ತೆ, ಕೊರತೆ ಆಗ್ತಾ ಬರುತ್ತೆ. ವಿಟಮಿನ್ ಡಿ ಇಲ್ಲ ಅಂತ ತಕ್ಷಣ ನಾವು ತಿಂತಾ ಇರುವಂತಹ ಕ್ಯಾಲ್ಸಿಯಂ, ನಮ್ಮ ದೇಹದಲ್ಲಿ ನಾವು ಆಹಾರದಿಂದ ತಗೋತಾ ಇರುವಂತಹ ಕ್ಯಾಲ್ಸಿಯಂ ನಮ್ಮ ಮೂಳೆಗಳಿಗೆ ಹೋಗಿ ಸರಿಯಾಗಿ ಅದು ಅಬ್ಸಾರ್ಬ್ ಆಗಿ ಮೂಳೆಗಳಿಗೆ ಹೋಗಿ ಮೂಳೆಗಳು ಗಟ್ಟಿಯಾಗ್ಲಿಕ್ಕೆ, ನಮ್ಮ ಕೀಲಿನ ಬೇಕಾಗಿರುವಂತಹ ಎಲ್ಲ ಕ್ರಿಯೆಗಳಿಗೆ ವಿಟಮಿನ್ ಡಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಸೊ ಈ ಮುಖ್ಯ 4 ಕಾರಣಗಳಿಂದ, ವಾತಾವರಣದಲ್ಲಿ ಪ್ರೆಷರ್ ಏರುಪೇರಾಗಿರೋದ್ರಿಂದ, ನಾವು ಚಳಿಗಾಲದಲ್ಲಿ ಮಾಂಸಖಂಡ ಕೀಲುಗಳು ಬಿಗಿತ ಬರೋದ್ರಿಂದ, ಮತ್ತು ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ, ವಿಟಮಿನ್ ಡಿ ಕಡಿಮೆ ಆಗೋದ್ರಿಂದ, ಈ 4 ಕಾರಣಗಳಿಂದ ಈ ಕೀಲ್ಗಳ ನೋವು ಚಳಿಗಾಲದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಸುಲಭವಾಗಿ ನಾವು ಹೇಗೆ ಸರಿಪಡಿಸ್ಕೋಬಹುದು ಅಂತ ನೋಡ್ತಾ ಹೋಗೋಣ. ಈ ಸಮಸ್ಯೆಗೆ 7 ಸುಲಭ ಪರಿಹಾರಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ವಾರ್ಮ್ ಕಂಪ್ರೆಸಸ್, ಬಿಸಿ ನೀರಿನ ಶಾಖವನ್ನ ತಗೊಳ್ಳುವಂಥದ್ದು. ಚಳಿಗಾಲದಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆ ಒಂದು 5-6 ಗಂಟೆ ಸಮಯದಲ್ಲಿ ಅಂತ ಅನ್ಕೋಬಹುದು, ಎದ್ದ ತಕ್ಷಣ ಒಂದು ರಬ್ಬರ್ ಬ್ಯಾಗ್ ಬರುತ್ತೆ, ಹಾಟ್ ವಾಟರ್ ಬ್ಯಾಗ್ ಅಂತ ಸಿಗುತ್ತೆ. ಇದು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ, ಆನ್ಲೈನೂ ಸಿಗುತ್ತೆ, ಅದನ್ನ ತಗೋಬಹುದು. ಅಥವಾ ಅದು ಇಲ್ಲ ಅಂತಂದ್ರೂ ಕೂಡ ಒಂದು ಟವೆಲ್ ಅಥವಾ ಒಂದು ಬಟ್ಟೆಯನ್ನ ನಾವು ಬಿಸಿ ನೀರಲ್ಲಿ ಅದ್ಬಿಟ್ಟು ಅದನ್ನ ನಮ್ಮ ಮಂಡಿಗೆ, ಕೀಲ್ಗಳಿಗೆ ಎಲ್ಲಿ ನೋವಿದೆಯೋ, ಎಲ್ಲಿ ಬಿಗಿತಾ ಇದೆಯೋ ಆ ಭಾಗಕ್ಕೆ ಸುಮಾರು ಒಂದು 5ರಿಂದ 10 ನಿಮಿಷದ ತನಕ ಅದರ ಮೇಲೆ ಇಟ್ಕೊಂಡ್ರು ಕೂಡ ಆ ಕೀಲಿನ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಫ್ರೀ ಆಗ್ತಾ ಬರುತ್ತೆ. ಸೊ ಪ್ರತಿದಿನ ಬೆಳಗ್ಗೆ ಒಂದು 5ರಿಂದ 10 ನಿಮಿಷ, ಸಂಜೆ ಒಂದು 5ರಿಂದ 10 ನಿಮಿಷ ಈ ತರ ವಾರ್ಮ್ ಕಂಪ್ರೆಸಸ್, ಬಿಸಿ ನೀರಿನ ಶಾಖವನ್ನ ತಗೊಳ್ಳೋದ್ರಿಂದ ಬಹಳಷ್ಟು ಆರಾಮಾಗ್ತಾ ಬರುತ್ತೆ, ನೋವು ಬಿಗಿತ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಬಿಸಿ ನೀರಿನ ಶಾಖ ತಗೊಂಡ ತಕ್ಷಣ ನಂತರ ಎರಡನೇ ಮುಖ್ಯವಾದಂತಹ ಸ್ಟೆಪ್ ಏನಂತಂದ್ರೆ
ವ್ಯಾಯಾಮಗಳನ್ನ ಮಾಡಬೇಕು. ನಮ್ಮ ಕೀಲ್ಗಳು ಅನ್ನುವಂತಹದ್ದು ಅದು ಮೂಮೆಂಟ್ ಇಸ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಚಲನೆ ವಲನೆ ಆಗ್ಲಿಕ್ಕೆ ಕೀಲಿರುವಂತಹದ್ದು. ನಮ್ಗೆ ಈ ಚಳಿಗಾಲ ಇದೆ, ಮಳೆಗಾಲ ಇದೆ, ಯಾರು ಹೇಳ್ತಾರೆ ತುಂಬಾ ಚಳಿ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾನು ರೆಸ್ಟ್ ತಗೋಬೇಕು, ನನಗೆ ಕೀಲ್ ನೋವಿದೆ ಅಂತ ಒಂದೇ ಕಡೆ ಕೂತ್ಕೊಂಡು ಕಳೆಯುವಂತವರೇ ಜಾಸ್ತಿ ಆಗ್ಬಿಡ್ತಾರೆ. ಅಂದ್ರೆ ನಾವು ಬೇಸಿಗೆ ಕಾಲದಲ್ಲಿ ಎಷ್ಟು ಮೂವ್ಮೆಂಟ್ ಮಾಡ್ತೀವೋ ಅದಕ್ಕಿಂತ ಈ ಚಳಿ ಮಳೆಗಾಲದಲ್ಲಿ ಮೂವ್ಮೆಂಟ್ ಕಡಿಮೆ ಆಗೋದ್ರಿಂದ ಈ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಮೂವ್ಮೆಂಟ್ ಮಾಡಬೇಕು, ಚಲನೆ ಮಾಡಬೇಕು. ಈ ಗಾಡಿ ಹಾಳಾಗೋದು ಗಾಡಿ ನಿಲ್ಸಿದಾಗ, ಗಾಡಿ ಓಡಾಡ್ತಾ ಇದ್ರೆ ಗಾಡಿ ಕಂಡೀಷನ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕೀಲನ್ನ ನಾವು ಮೂವ್ಮೆಂಟ್ ಮಾಡಬೇಕು. ಯಾವ್ಯಾವ ವ್ಯಾಯಾಮಗಳನ್ನ ಮಾಡಬಹುದು? ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ವ್ಯಾಯಾಮ ಅಂತಂದ್ರೆ ಮನೆ ಒಳಗಡೆನೆ ವಾಕಿಂಗ್ ಮಾಡುವಂತಹದ್ದು. ಮನೇಲೆ ಒಂದು 20 ಅಡಿ 30 ಅಡಿ ಜಾಗ ಇದ್ರೂ ಕೂಡ ಒಂದು 5 ನಿಮಿಷ 10 ನಿಮಿಷ ಹೀಗೆ ದಿನಕ್ಕೊಂದು 4-5 ಸರಿ ಆದ್ರೂ ನಾವು ಅಲ್ಲೇ ಮೂವ್ಮೆಂಟ್ ಮಾಡುವಂತದ್ದು. ಸ್ವಲ್ಪ ಸುಸ್ತಾದ್ರೆ ಕೂತ್ಕೊಳ್ಳಿಕ್ಕೆ ಕುರ್ಚಿ ಇಟ್ಕೊಂಡು ನಾವು ಮಾಡ್ಬೋದು. ಇದು ಬಹಳ ಸುಲಭವಾದ ವ್ಯಾಯಾಮ. ಹೆಚ್ಚು ಜಾಗ ಇಲ್ಲ, ಏನ್ ಮಾಡೋದು ಡಾಕ್ಟರ್ ಅಂತಂದ್ರೆ ಸ್ಟ್ಯಾಂಡಿಂಗ್ ಮಾರ್ಚ್ ಅಂತ ಹೇಳ್ತೀವಿ. ನಿಂತ್ಕೊಂಡೇ ನಮ್ಮ ಕಾಲನ್ನ ಮೇಲೆ ಕೆಳಗಡೆ ಮಾಡುವಂತಹದ್ದು. ಒಂದು ಮೆಟ್ಲಿದ್ರೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ವ್ಯಾಯಾಮ ಅಂತ ಹೇಳ್ತೀವಿ, ಇದನ್ನ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಆ ಕೀಲಿಗೆ ಮೂವ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಾವು ಸುಲಭವಾಗಿ ಕೀಲ್ ನೋವಿಗೆ ಮಾಡಬೇಕಾಗಿರುವಂತಹ ಹಲವಾರು ವ್ಯಾಯಾಮಗಳನ್ನು ಕೂಡ ಮಾಡಲೇಬೇಕು. ಯಾವ್ದ್ಯಾವುದು? ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್. ಮಲ್ಕೊಂಡು ಅಥವಾ ನೇರವಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಕಾಲನ್ನು ನೇರವಾಗಿಟ್ಟು ಮಂಡಿಯನ್ನ ಕೆಳಗಡೆ ಟೈಟ್ ಮಾಡುವಂತಹದ್ದು. ಮಂಡಿ ಕೆಳಗಡೆ ಒಂದು ಸಣ್ಣ ಟವೆಲ್ ಇಟ್ಕೋಬಹುದು ಅಥವಾ ಒಂದು ಸಣ್ಣ ಬಟ್ಟೆಯನ್ನು ಇಟ್ಕೊಂಡು ಮಂಡಿಯನ್ನ ಪ್ರೆಸ್ ಮಾಡಿ ಹಿಡ್ಕೊಂಡು ಒಂದು 8-10 ಸೆಕೆಂಡ್ ಇಟ್ಕೊಳ್ಳೋದು, ಬಿಡೋದು. ಈ ತರ ಒಂದು 8-10 ಸಲ 3 ಸೆಟ್ ಮಾಡಬೇಕು, ಬೆಳಿಗ್ಗೆ ಸಂಜೆ. ಇದನ್ನ ಮಾಡೋದ್ರಿಂದ ಮಾಂಸಖಂಡಗಳು ಗಟ್ಟಿಯಾಗುತ್ತೆ. ಸ್ಟ್ರೇಟ್ ಲೆಗ್ ರೇಸ್ ಎಕ್ಸರ್ಸೈಸ್. ಮಲ್ಕೊಂಡು ನಿಧಾನವಾಗಿ ಒಂದು 30 ಡಿಗ್ರಿ ತನಕ ಕಾಲನ್ನ ನೇರವಾಗಿ ಎತ್ತುವಂತಹದ್ದು. ನೆಕ್ಸ್ಟ್ ಹೀಲ್ ಸ್ಲೈಡ್. ಮಲ್ಕೊಂಡು ಹಿಮ್ಮಡಿಯನ್ನ ಬೆಡ್ ಅಥವಾ ನೆಲಕ್ಕೆ ಕರೆಕ್ಟ್ ಆಗಿ ತಾಗಿಸ್ಕೊಂಡು ಮಂಡಿಯನ್ನ ಮಡಚ್ತಾ ಇರುವಂತದ್ದು. ಇದನ್ನ ಮಾಡೋದ್ರಿಂದ ಈ ಮಂಡಿಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಿಪ್ ಅಬ್ಡಕ್ಟರ್ ಅಂಡ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್. ಒಂದು ಕುರ್ಚಿಯನ್ನು ಹಿಡ್ಕೊಂಡು ಕಾಲನ್ನ ಅಗಲ ಮಾಡೋದು, 5 ಸೆಕೆಂಡ್ ಹಿಡ್ಕೊಳ್ಳೋದು, ವಾಪಸ್ ಬರೋದು. ಇದೆಲ್ಲದನ್ನು 8-10 ಸಲ 2 ಸೆಟ್ ಆದ್ರೂ ಮಾಡೋದ್ರಿಂದ ಈ ಕೀಲ್ಗಳಿಗೆ ನಾವು ಚಲನೆ ಕೊಟ್ಟಾಗುತ್ತೆ. ಮೂವ್ಮೆಂಟ್ ಕೊಟ್ಟಾಗ ಮಾಂಸಖಂಡಗಳು ಗಟ್ಟಿಯಾಗುತ್ತೆ. ಈ ನೋವು ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಮೂರನೇ ಮುಖ್ಯವಾದಂತಹ ಅಂಶ, ನಾವು ಈ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಹಾಕೊಳ್ಳುವಂತಹ ಬಟ್ಟೆಗಿಂತ ವಿಭಿನ್ನವಾಗಿ ನಮ್ಮ ಬಟ್ಟೆಗಳಿರಬೇಕು. ಅಂದ್ರೆ ವಾರ್ಮ್ ಆಗಿರುವಂತಹ ಬೆಚ್ಚನೆಯ ಬಟ್ಟೆಯನ್ನ ಹಾಕೋಬೇಕು. ನಮ್ಗೆ ಚಳಿಗಾಲ ಕೆಲವೊಬ್ಬರಿಗೆ ತಡ್ಕೊಳಕ್ಕಾಗತ್ತೆ, ಕೆಲವೊಬ್ಬರಿಗೆ ತಡ್ಕೊಳಕ್ಕಾಗಲ್ಲ. ಒಬ್ಬೊಬ್ಬರ ದೇಹದ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಚಳಿ ಜಾಸ್ತಿ ಆಗ್ತಿದೆ, ಕೀಲ್ ನೋವು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಕೈಗೆ ಗ್ಲೌಸ್ ಅನ್ನು ಹಾಕೊಳ್ಳುವಂತಹದ್ದು, ಕಾಲಿಗೆ ಸಾಕ್ಸ್ ಅನ್ನು ಹಾಕೊಳ್ಳುವಂತಹದ್ದು, ಅಥವಾ ಮಂಡಿ ನೋವು ಮೊಣಕಾಲು ನೋವು ಇರುವಂತವ್ರಿಗೆ ನೀ ಕ್ಯಾಪ್ ಅನ್ನು ಹಾಕೊಳ್ಳುವಂತಹದ್ದು, ಫುಲ್ ಪ್ಯಾಂಟ್ ಅನ್ನು ಹಾಕೊಳ್ಳೋದು, ಫುಲ್ ತೋಳಿರುವಂತಹ ಶರ್ಟು, ಸ್ವೆಟರ್ ಅನ್ನು ಹಾಕೊಳ್ಳೋದು, ಶಾಲ್ ಅನ್ನು ಹೊತ್ಕೊಳ್ಳೋದು. ಸೊ ಈ ರೀತಿ ನಮ್ಮ ಮೈಯನ್ನ ಬೆಚ್ಚಗಿಟ್ಕೊಂಡ್ರೆ ನಮ್ಮ ಕೀಲಿಗೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ. ನಮ್ಗೆ ಈ ಚಳಿಯಿಂದ ಆಗುವಂತಹ ತೊಂದರೆ, ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏರುಪೇರು ಆಗಿರುವಂತಹ ತೊಂದರೆ ಏನಾಗ್ತಾ ಇದೆಯೋ ಅದನ್ನ ನಾವು ಸರಿಪಡಿಸ್ಲಿಕ್ಕೆ ಬಹಳ ಚೆನ್ನಾಗಿ ನಾವು ಈ ಕೀಲ್ ನೋವಿಂದ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. 4ನೇದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ. ನಮ್ಗೆ ಈ ಮೂಳೆ ಕೀಲುಗಳು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶಗಳು. ಈ ಚಳಿಗಾಲದಲ್ಲಿ ನನಗೆ ಸೂರ್ಯನ ಕಿರಣಗಳು ಸಿಗ್ತಾ ಇಲ್ಲ ಅಂತ ಇದ್ರೆ ಎಷ್ಟು ಹೊತ್ತು ಸಿಗುತ್ತೋ, ಈಗ ಸೂರ್ಯನ ಬಿಸಿಲು ಬಂತು ಅಂದ್ರೆ ಆ ಸಮಯದಲ್ಲಿ ನಾವು ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ವಿಟಮಿನ್ ಡಿ ನಮ್ಮ ದೇಹದಲ್ಲಿ, ನಮ್ಮ ಚರ್ಮದಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ಸಿಗ್ತಾ ಇಲ್ಲ ಅಂತಂದ್ರೆ ನಾವು ವಿಟಮಿನ್ ಡಿ ಸಪ್ಲಿಮೆಂಟ್ ಗಳನ್ನ ತಗೋಬಹುದು. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೇಗೆ ನಾವು ಆಹಾರದಿಂದ ತಗೋಬಹುದು ಅನ್ನೋದ್ರ ಬಗ್ಗೆ, ಕ್ಯಾಲ್ಸಿಯಂ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ವಿಟಮಿನ್ ಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಸ್ ಅನ್ನ ನೀವು ನೋಡಬಹುದು. ಸಹಜವಾಗಿ ನಾವು ನಮ್ಮ ಪಥ್ಯವನ್ನ ಸರಿಯಾಗಿ ಇಟ್ಕೋಬೇಕು. ಹೆಚ್ಚು ಸೊಪ್ಪು ತರಕಾರಿಗಳನ್ನು ತಿನ್ಬೇಕು, ಹೆಚ್ಚು ನಾವು ಪ್ರೋಟೀನ್ ಇರುವಂತಹ ಆಹಾರಗಳನ್ನು ತಗೋಬೇಕು, ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ತಗೋಬೇಕು, ಮುಖ್ಯವಾಗಿ ಈ ಹಾಲಿನ ಪದಾರ್ಥಗಳನ್ನ ತಗೋಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಮ ಮೂಳೆ ಕೀಲುಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 5ನೇದು ಟರ್ಮರಿಕ್ ಮಿಲ್ಕ್, ಅಂದ್ರೆ ಅರಿಶಿನ ಹಾಲು ಮತ್ತು ಕಷಾಯವನ್ನ ಉಪಯೋಗಿಸುವಂತದ್ದು. ಟರ್ಮರಿಕ್, ಅರಿಶಿನ ಅನ್ನುವಂಥದ್ದು ದೇವರು ನಮ್ಗೆ ಕೊಟ್ಟಿರುವಂತಹ ಬಹಳ ಮುಖ್ಯವಾದಂತಹ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್. ನಮ್ಮ ಕೀಲ್ಗಳಲ್ಲಿ ಈ ಬಿಗಿತ, ಉರಿಯೂತ ಬರ್ತಾ ಇದೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸ್ವಲ್ಪ ಬಿಸಿ ಹಾಲಿಗೆ ನಾವು ಅರಿಶಿನ ಹಾಕೊಂಡು ಸ್ವಲ್ಪ ಕಾಳ್ಮೆಣ್ಸ್ ಹಾಕೊಂಡು ಅದನ್ನ ಪ್ರತಿದಿನ 1 ಲೋಟ ಹಾಲನ್ನ ಬೆಳಿಗ್ಗೆ ಕುಡಿಯೋದ್ರಿಂದ ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಕೀಲಲ್ಲಿ ಉರಿಯೂತವನ್ನು ಕಡಿಮೆ ಮಾಡಿ ನೈಸರ್ಗಿಕವಾಗಿ ನಾವು ಕೀಲನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದೇ ತರ ಕಷಾಯ ಮಾಡುವಂಥದ್ದು. ಯಾವ್ದ್ರ ಕಷಾಯ ಮಾಡಬೇಕು? ಸ್ವಲ್ಪ ಶುಂಠಿಯನ್ನ ತಗೊಂಡು, ಸ್ವಲ್ಪ ಕಾಳು ಮೆಣಸನ್ನ ತಗೊಂಡು, ಓಂ ಕಾಳನ್ನ ಸ್ವಲ್ಪ ಹಾಕೊಂಡು ಅದನ್ನ ಬಿಸಿ ನೀರಲ್ಲಿ ಹಾಕೊಂಡು ಕಷಾಯ ಮಾಡೋದ್ರಿಂದನೂ ಕೂಡ ಅದು ಕೂಡ ನಮ್ಮ ಕೀಲ್ಗಳಲ್ಲಿ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ, ಉರಿಯೂತವನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೈಸರ್ಗಿಕವಾಗಿ ನಮ್ಮ ಕೀಲ್ಗಳನ್ನ ನಾವು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಅಂತ. 6ನೇದು ನಮ್ಮ ದೇಹ ತೂಕವನ್ನ ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೋಬೇಕು.
ದೇಹದ ತೂಕ ಒಂದು 2 kg ಹೆಚ್ಚಾದರೂ ಕೂಡ ನಮ್ಮ ಕೀಲಲ್ಲಿ ಈ ಒತ್ತಡ ಹೆಚ್ಚು ಬೀಳುತ್ತೆ, ಮತ್ತೆ ನೋವು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಈ ಚಳಿಗಾಲ ಮಳೆಗಾಲದಲ್ಲೇ ಹೆಚ್ಚು ಜನ ತೂಕ ಹೆಚ್ಚು ಮಾಡ್ಕೊಳ್ಳುವಂಥದ್ದು, ಮನೇಲೇ ಇರ್ತಾರೆ, ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಒಂದು ವೇಯಿಂಗ್ ಸ್ಕೇಲ್ ಅನ್ನ ಮನೇಲೆ ಇಟ್ಕೊಂಡು ನಮ್ಮ ತೂಕ ಎಷ್ಟಿದೆ, ನಾನು ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕರೆಕ್ಟ್ ಆಗಿ ಕಾಲಕ್ಕೆ ಅದನ್ನ ನೋಡ್ಕೋತಾ ಇದ್ರೆ, ವಾರಕ್ಕೊಮ್ಮೆ ಆದ್ರೂ ವೆಯ್ಟ್ ಅನ್ನು ಚೆಕ್ ಮಾಡುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಈ ರೀತಿ ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸರಿಯಾದ ಜೀವನ ಶೈಲಿ, ಸರಿಯಾದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂತಹದ್ದು, ಸರಿಯಾಗಿ ನಿದ್ದೆ ಮಾಡುವಂತಹದ್ದು, ಆಹಾರವನ್ನು ಸರಿಯಾಗಿ ಇಟ್ಕೊಳ್ಳುವಂತಹದ್ದು ಮತ್ತು ವ್ಯಾಯಾಮ ಮಾಡುವಂತಹದ್ದು, ಹೇಗೆ ದೇಹದ ತೂಕವನ್ನು ಇಳಿಸೋದು ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಡಿಯೋ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡಬಹುದು. ಇದನ್ನು ಮಾಡೋದ್ರಿಂದ ನಮ್ಮ ಕೀಲುಗಳು ಆರೋಗ್ಯವಾಗಿ ಈ ಮಳೆಗಾಲ ಚಳಿಗಾಲದಲ್ಲಿ ಸರಿಯಾಗಿ ಇಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. 7ನೇದು ಮತ್ತು ಕೊನೆಯ ಅಂಶ ಮಸಾಜ್ ಮಾಡುವಂತಹದ್ದು. ನಾವು ಈ ಮಂಡಿ ಕೀಲ್ ಕರೆಕ್ಟ್ ಆಗಿ ನಾವು ಸ್ವಲ್ಪ ಬೆಚ್ಚನೆ ನೀರಲ್ಲಿ ನಾವು ಏನು ಬಿಸಿ ನೀರಿನ ಶಾಖವನ್ನ ಕೊಟ್ಟ ನಂತರ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಬೆಚ್ಚನೆ ಒಂದು ಮಸಾಜ್ ಆಯಿಲ್ ಅನ್ನು ತಗೊಂಡು ನಮ್ಮ ಮಂಡಿಯ ಸುತ್ತಮುತ್ತ ಇರುವಂತಹ ಮಂಡಿಗೆ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಕ್ಕಪಕ್ಕದಲ್ಲಿರುವಂತಹ ಸ್ಟಿಫ್ನೆಸ್, ಬಿಗಿತ ಕಡಿಮೆ ಆಗುತ್ತೆ, ರಕ್ತ ಸಂಚಾರ ಹೆಚ್ಚು ಇಂಪ್ರೂವ್ ಆಗುತ್ತೆ, ಒಳಗಡೆ ಇರುವಂತಹ ನೋವು ಕಾರಕ ಕಣಗಳೇನಿರುತ್ತೋ ಅದೆಲ್ಲ ರಕ್ತದಲ್ಲಿ ವಾಶ್ ಔಟ್ ಆಗ್ಬಿಡುತ್ತೆ, ನಮ್ಮ ಕೀಲು ಫ್ರೀ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮಂಡಿಯನ್ನ ಹೇಗೆ ನಾವು ಮಸಾಜ್ ಮಾಡ್ಕೋಬಹುದು, ನಾವೇ ನಮ್ಮ ಮಂಡಿಯನ್ನು ಹೇಗೆ ಮಸಾಜ್ ಮಾಡ್ಕೋಬಹುದು ಅನ್ನೋದ ಟೆಕ್ನಿಕ್ ಅನ್ನ ನಾನು ಮಾಡಿ ತೋರಿಸಿರುವಂತಹ ವಿಡಿಯೋ ಇಲ್ಲಿದೆ, ಅದನ್ನ ಡೀಟೇಲ್ಸ್ಗೋಸ್ಕರ ನೀವು ನೋಡ್ಬೋದು. ಸುಲಭವಾದ ಈ 7 ಸ್ಟೆಪ್ಸ್ ಗಳನ್ನ ನಾವು ಪ್ರತಿನಿತ್ಯ ಫಾಲೋ ಮಾಡಿದ್ರೆ ಖಂಡಿತವಾಗಿ ಈ ಚಳಿಗಾಲದಲ್ಲಿ ನಾವು ಈ ಕೀಲ್ ನೋವಿಂದ ನಾವು ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ವಯಸ್ಸಾದವರು ಮೊಮ್ಮಕ್ಕಳ ಜೊತೆ ಆಟ ಆಡಕ್ಕಾಗಲ್ಲ, ಮನೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಡಾಕ್ಟ್ರೆ ಅಂತ ಹಲವಾರು ಜನ ಹೇಳ್ತಿರ್ತಾರೆ, ಎಸ್ಪೆಷಲಿ ಚಳಿಗಾಲ ಮಳೆಗಾಲದಲ್ಲಿ. ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನಾವಿವತ್ತು ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದರ ಜೊತೆ ಇದನ್ನ ಹಂಚ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.